ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ನೀಡಲ್ನ ಯೂಸ್ ಮಾಡಿಕೊಂಡು ಹಾಕುವಂಥ ಒಂದು ಸುಲಭವಾದ ಸಾರಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ. ಇದಕ್ಕೆ ಮೊದಲು ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ನ ಹಾಕ್ಕೋಬೇಕು. ನೋಡಿ, 4 ಚೈನ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಮತ್ತು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಬೇಕು. ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು. ಇದು ಫಸ್ಟ್ ಸ್ಟೆಪ್ ಹಾಕ್ತಾಯಿದ್ದೀನಿ. ಈ ಆರ್ಚಲ್ಲಿ ಒಟ್ಟು 3 ಸ್ಟೆಪ್ಸ್ ಬರುತ್ತೆ. ಕೊನೆಗೆ ಕುಚ್ಚು ಬರುತ್ತೆ. ನೋಡಿ, ಮೊದಲನೇ ಸ್ಟೆಪ್ ಲಾಕ್ 4 ಚೈನ್, ಲಾಕ್ 4 ಚೈನ್, ಲಾಕ್. ಈ ಥರ ಹಾಕ್ತಾ ಹೋದರೆ ಬೇಸ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸ್ಟೆಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಫಸ್ಟಲ್ಲಿ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೇ ಮತ್ತೆ ನಾವು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಸೆಕೆಂಡ್ ಸ್ಟೆಪ್ ಹಾಕ್ತಾಯಿದ್ದೀನಿ. ಇದಕ್ಕೂ ಕೂಡ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಅದ್ರ ಪಕ್ಕನೇ ಮತ್ತು ಇನ್ನೊಮ್ಮೆ ನಾವು ಬಟ್ಟೆ ಜೊತೆ ಸೇರಿಸಿ ಲಾಕ್ ಹಾಕ್ತಾಯಿದ್ದೀನಿ. ಅಪೋಸಿಟ್ ಕಲರ್ ನಾನು ದಾರನ ತೊಗೊಂಡಿದ್ದೀನಿ. ನೋಡಿ, ಲಾಕ್ ಹಾಕಿ ಇವಾಗ 4 ಚೈನ್ ಹಾಕಿರ್ತೀವಿ ಅಲ್ವಾ, ಅದರ ಒಳಗಿಂದ ಹೋಗಿ ದಾರ ತಂದು ನಾವಿಲ್ಲಿ ಕಂಬಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಅದರ ಒಳಗಿಂದ ಹೋಗಿ ದಾರ ತಂದು 2 ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ಒಂದು ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆ ಜೊತೆ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು 4 ಚೈನ್ ಹಾಕಿರ್ತೀವಿ ಅಲ್ಲ, ಅದರ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಇಲ್ಲಿ ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಪ್ರತಿ ಗ್ಯಾಪಲ್ಲೂ 4 ಕಂಬಗಳನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ 5 ಕಂಬಗಳನ್ನು ಕೂಡ ಹಾಕ್ಕೊಳ್ಬೋದು. ನಾನು ಮೊದಲಿಗೆ 1 ಚೈನ್ ಹಾಕಿದ್ರಿಂದ ನಾನು 4 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ನಾನು 5 ಕಂಬಗಳನ್ನು ಹಾಕ್ಕೊಳ್ತಾ ಹೋಗ್ತೀನಿ. 4 ಕಂಬಗಳನ್ನು ಹಾಕಿದ ಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ನೋಡಿ, ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಇರುತ್ತಲ್ಲ, ಅಲ್ಲಿ ಕಂಬಗಳನ್ನು ಹಾಕ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ಒಂದು ಮಾಡ್ಕೊಳ್ತಿದ್ದೀನಿ. ನೋಡಿ, ಇದೇ ಥರ ಇವಾಗ ಒಂದು ಕಂಬ ಹಾಕಿದೆ. ಅದೇ ಥರ ಇನ್ನೂ 4 ಕಂಬಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಇವಾಗ ನಾನು 3 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅದೇ ಥರ ಇನ್ನೂ 2 ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗ್ಯಾಪಲ್ಲಿ ಹೋಗಿ ದಾರ ತಂದು 2 ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸೆಕೆಂಡ್ ಸ್ಟೆಪ್ ಹಾಕಿದ ಮೇಲೆ ಹೀಗಿರುತ್ತೆ. ಆಮೇಲೆ ಇವಾಗ ಸೆಕೆಂಡ್ ಸ್ಟೆಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಥರ್ಡ್ ಸ್ಟೆಪ್ ಹಾಕ್ತೀನಿ. ನೋಡಿ, ಸೆಕೆಂಡ್ ಸ್ಟೆಪ್ ಮತ್ತು ಫಸ್ಟ್ ಸ್ಟೆಪ್ ಮಿಡ್ಲಲ್ಲಿ ಗ್ಯಾಪ್ ಇರುತ್ತೆ ಅಲ್ಲ, ಅಲ್ಲಿ ಹೋಗಿ ದಾರ ತಂದು ನೋಡಿ ಅಲ್ಲಿ ನಾವು ಲಾಕ್ ಮಾಡ್ಕೊಳ್ಬೇಕು. ನಾನು ಥರ್ಡ್ ಸ್ಟೆಪ್ ಹಾಕೋದಕ್ಕೆ ಕೂಡ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ಯಾಪಲ್ಲಿ ಹೋಗಿ ದಾರ ತಂದು ನಾನಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. 1 ಚೈನ್, 2 ಚೈನ್, 3 ಚೈನ್. ನಾ ಇಲ್ಲಿ 3 ಚೈನ್ಗಳನ್ನು ಹಾಕ್ಕೊಂಡು, 3 ಚೈನ್ ಯಾಕೆ ಹಾಕಿದೆ ಅಂತಂದರೆ 5 ಕಂಬಗಳನ್ನು ಹಾಕಿದ್ವಿ ಅಲ್ಲ, ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ನೀವು ಬೇಕಾದರೆ 4 ಚೈನ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ 5 ಕಂಬಗಳು ಮಿಡ್ಲಲ್ಲಿ ಸಿಂಗಲ್ ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕಾಗುತ್ತೆ. ಇದನ್ನು 3 ಚೈನ್ ಹಾಕಿರ್ತೀವಲ್ಲ, ಅದನ್ನು ವಿಡಿಯೋನ ಕರೆಕ್ಟಾಗಿ ಸ್ಕಿಪ್ ಮಾಡದೆ ನೋಡಿ, ಅಂದರೆ ನೀಟಾಗಿ ಅರ್ಥ ಆಗುತ್ತೆ. ಲಾಕ್ ಮಾಡಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 5 ಕಂಬಗಳಾಗಿಂದ ನೆಕ್ಸ್ಟ್ ಗ್ಯಾಪ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ಒಂದು ಮಾಡ್ಕೊಳ್ಬೇಕು, ಮತ್ತು 2 ಒಂದು ಮಾಡ್ಕೊಳ್ಬೇಕು. ಅಂದರೆ ನಾವಿಲ್ಲಿ ಕಂಬಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ನಾನು ಕಂಬಗಳನ್ನು ಹಾಕ್ತೀನಿ ಅನ್ನೋದನ್ನ ನೀವು ಕರೆಕ್ಟಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾವಿಲ್ಲಿ ಮೊದಲಿಗೆ 5 ಕಂಬಗಳನ್ನು ಹಾಕ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು 5 ಕಂಬ ಗ್ಯಾಪ್ ಅಂತ ಹಾಕಿದ್ವಿ ಅಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, ಆ ಗ್ಯಾಪಲ್ಲಿ ಹೋಗಿ
ದಾರ ತಂದು ನಾವಿಲ್ಲಿ ಕಂಬಗಳನ್ನು ಹಾಕ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವಿಲ್ಲಿ 5 ಕಂಬಗಳನ್ನು ಹಾಕ್ಕೊಳ್ಬೇಕು. ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಇದು ಡಿಸೈನ್ ನೋಡೋಕೆ ಮಾತ್ರ ಕಷ್ಟ ಅನಿಸುತ್ತೆ, ಬಟ್ ಹಾಕ್ತಾ ಹೋದರೆ ತುಂಬಾ ಈಸಿ. 5 ಕಂಬಗಳನ್ನು ಹಾಕಿದ ಮೇಲೆ ನೋಡಿ, ನಾನಿವಾಗ ಇಲ್ಲಿ 5 ಕಂಬಗಳನ್ನು ಹಾಕಿದ್ದೀನಿ. 1 2 3 4 5 ಕಂಬಗಳು ಆಗಿದ ಮೇಲೆ ಸ್ವಲ್ಪ ದಾರಾನ ಎಳ್ಕೊಂಡು ನಾನು ವೀಲ್ ಶೇಪ್ ಇರೋ ಒಂದು ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಮಾಡಿ ಮತ್ತೆ 5 ಕಂಬ ಹಾಕಿದ್ವಿ ಅಲ್ಲ, ಅದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಇನ್ನೂ 5 ಕಂಬಗಳನ್ನು ಹಾಕ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕಂಬ ಹಾಕ್ಕೊಂಡಿದ್ದೀನಿ. ಇದೇ ಥರ ಇನ್ನೂ ಒಂದು ಕಂಬ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. 2 ಕಂಬಗಳನ್ನು ಹಾಕ್ಕೊಂಡೆ. ಇವಾಗ 3rd ಕಂಬ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಥರ 5 ಕಂಬಗಳನ್ನು ಹಾಕ್ಕೊಂಡ್ರೆ ಆರ್ಚ್ ಒಂದು ಕಂಪ್ಲೀಟ್ ಆಗುತ್ತೆ. ಇದೇ ಥರ ಸಾರಿ ಫುಲ್ ಹಾಕ್ಕೊಳ್ತಾ ಹೋಗಬೇಕು. ಮಿಡ್ಲಲ್ಲಿ ನಾವು ಕುಚ್ಚು ಕಟ್ಕೊಳ್ಬೋದು. ಈ ಡಿಸೈನ್ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಚಿಕ್ಕದಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಆಮೇಲೆ ಇದು ಆರ್ಚು ತುಂಬ ದೊಡ್ಡದಾಗಿ ಏನು ಬರೋದಿಲ್ಲ, ಚಿಕ್ಕದಾಗಿರುತ್ತೆ. ಹಬ್ಬ ಅಂದರೆ 1 ಇಂಚ್ ಬರ್ಬೋದು ಅಷ್ಟೇ. ಇದಕ್ಕೆ ನಾವು ಕುಚ್ಚುಗಳನ್ನು ಚಿಕ್ಕ ಚಿಕ್ಕ ಕುಚ್ಚನ್ನ ಹಾಕಿದ್ರೇ ಅದಕ್ಕೆ ಸೂಟ್ ಆಗೋದು. ನೋಡಿ, ಇವಾಗ ನಾನು 5 ಚೈನ್ ಹಾಕಿದ ಮೇಲೆ ನೆಕ್ಸ್ಟ್ ಗ್ಯಾಪ್ ಇರುತ್ತೆ ಅಲ್ಲ, ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಮ್ಮೆ ಈ ಆರ್ಚನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. 1 2 3 4 5 ನೋಡಿ, 5 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 5 ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ಬೇಕು. ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಸಿಂಗಲ್ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಫಸ್ಟ್ ಆರ್ಚ್ ಕಂಪ್ಲೀಟ್ ಆಯಿತು. ಇದೇ ಥರ ಸಾರಿ ಫುಲ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಇದನ್ನು ಸೆಕೆಂಡ್ ಆರ್ಚ್ ಹಾಕ್ತಾಯಿದ್ದೀನಿ. ಲಾಕ್ ಆಗಿದ ಮೇಲೆ ನಾವು ಅಲ್ಲಿ 5 ಕಂಬಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2ನೇ ಕಂಬವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ 5 ಕಂಬನ ಹಾಕಿದ ಮೇಲೆ ಮಿಡ್ಲಲ್ಲಿ ಒಂದು ವೀಲ್ ಶೇಪ್ ಬೀಡನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಯಾವುದಾದ್ರೂ ಡಿಸೈನ್ ಬೀಡಿದ್ರೆ ಅಥವಾ ಆ್ಯಂಟಿಕ್ ಬೀಡಿದ್ರೆ ನೀವು ಆ್ಯಡ್ ಮಾಡ್ಬೋದು. ಆ್ಯಂಟಿಕ್ ಬೀಡಿದ್ರೆ ಬೇಗ ಕಲರ್ ಹೋಗಲ್ಲ, ತುಂಬ ದಿನ ಚೆನ್ನಾಗಿ ಬರುತ್ತೆ. ಈ ಥರ ಸಾರಿ ಕುಚ್ಚುಗಳಿಗೆ ನೀವು ಬೀಡ್ ಸೇರಿಸಬೇಕಾಗಿತ್ತು ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಬೀಡನ್ನೇ ತೊಗೊಂಡು ಬನ್ನಿ. ಅಂದರೆ ಬೇಗ ಕಲರ್ ಹೋಗಲ್ಲ, ತುಂಬ ದಿನ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ತುಂಬ ಕಷ್ಟಪಟ್ಟು ವರ್ಕ್ ಹಾಕಿರ್ತೀವಿ ಅಲ್ವಾ, ಬೀಡ್ ಕಲರ್ ಹೋದರೆ ಅದು ಕಳೆನೇ ಹೋಗಿಬಿಡುತ್ತೆ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಬೀಡನ್ನೇ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೀಡ್ ಸೇರಿಸಿದ ಮೇಲೆ ಮತ್ತೆ ಇವಾಗ 5 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ 5 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 5 ಕಂಬಗಳನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ನೆಕ್ಸ್ಟ್ ಗ್ಯಾಪ್ ಸಿಂಗಲ್ ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹೋಗಿ ಲಾಕ್ ಮಾಡಬೇಕು. ಇದೇ ಥರ ಕಂಟಿನ್ಯೂ ಹಾಕ್ತಾ ಹೋಗಬೇಕು. ನೋಡಿ, ಕಂಟಿನ್ಯೂ ಹಾಕಿದರೆ ಈ ಥರ ಬರುತ್ತೆ ಇದು ಡಿಸೈನ್. ಇದಕ್ಕೆ ಕುಚ್ಚು ಕಟ್ಟಿದರೆ ಮುಗೀತು. ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ. ಚಿಕ್ಕ ಚಿಕ್ಕದಾಗಿರೋ ಕುಚ್ಚುಗಳನ್ನು ನಾನು ಕಟ್ಟಿದ್ದೀನಿ. ಇದಕ್ಕೆ ಪ್ರೈಸ್ ಅಂದರೆ 550 to 650 ಆಗ್ಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.